ಎಲ್ರಿಗೂ ನಮಸ್ತೆ. ನಾನಿವತ್ತು ಜ್ವರದ ಬಗ್ಗೆ ವಿವರವಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ಪ್ ಆಗೋದ್ರಿಂದ ಆದಷ್ಟು ಚಿಕ್ಕ ಮಕ್ಕಳು ಇರೋಂಥ ಪೇರೆಂಟ್ಸ್ಗೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ನಾನು ಕೊಡ್ತಕ್ಕಂಥ ವಿಚಾರ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ನಿಮ್ಮ ಅಕ್ಕ ತಂಗಿಯರಿಗೆ ಶೇರ್ ಮಾಡಿಕೊಂಡು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಾನು ಇವತ್ತು ಜ್ವರದ ಬಗ್ಗೆ ಹೇಗೆ ಮನೆಯಲ್ಲೇ ಟ್ರೀಟ್ ಮಾಡ್ಕೊಳೋದು ಮತ್ತು ಆಹಾರ ಕ್ರಮ ಹೇಗಿರಬೇಕು, ಮಕ್ಕಳಿಗೆ ಜ್ವರ ಬಂದಾಗ ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ನಾವು ಮಕ್ಕಳಿಗೆ ಜ್ವರ ಬಂದಾಗ ಅಬ್ಸರ್ವ್ ಮಾಡಬೇಕು ಯಾವ ರೀತಿ ಜ್ವರ ಅಂತೇಳಿ. ಹೇಗೆ ಅಬ್ಸರ್ವ್ ಮಾಡೋದು ಅಂದರೆ, ಹೇಗೆ ತಿಳ್ಕೊಳೋದು ಅಂದರೆ, ಫಸ್ಟು ಮಗುವಿನ ಅಂಗೈಯನ್ನು ಮುಟ್ಟಿ ನೋಡಬೇಕು. ಅಂಗಾಲು ಏನಾದರೂ ಬಿಸಿ ಅನಿಸಿದರೆ ಮತ್ತು ಕಣ್ಣುಗಳು ಕೆಂಪಾಗಿದ್ದರೆ, ನಾಲಿಗೆ ನೋಡಿ, ನಾಲಿಗೆ ರೆಡ್ ಕಲರ್ ಇದ್ದರೆ, ತುಟಿಗಳು ಕೂಡ ಒಣಗಿದ್ರೆ, ಮುಖ ಪೇಲಾಗಿತ್ತು ಅಂದರೆ ಅವ್ರಿಗೆ ಹೀಟು ಓವರಾಗಿ ಜ್ವರ ಬಂದಿದೆ ಅಂತ ತಿಳ್ಕೊಬೇಕು. ಯೂರಿನ್ ಕೂಡ ಯೆಲ್ಲೋಯಿಶ್ ಇತ್ತು ಅಂದರೆ ಇದು ಹೀಟಿಂದ ಆಗಿರುತ್ತೆ. ಓವರ್ ಹೀಟ್ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಅವ್ರಿಗೆ ರೆಸ್ಟ್ ಮಾಡಿಸ್ಬೇಕು. ಅವತ್ತು ಒಂದಿನ ನಾವು ಸ್ಕೂಲ್ ರಜೆ ಹಾಕ್ಸೋದು ಇಲ್ಲಿ ಭಾಳ ಇಂಪಾರ್ಟೆಂಟು. ಯಾಕಂದರೆ ಜ್ವರ ಬಂದಿದೆ ಅಂತ ಗೊತ್ತಿದ್ರೂ ಕೆಲವೊಬ್ಬರು ಪೇರೆಂಟ್ಸ್ ಏನು ಮಾಡ್ತಾರೆ, ಟಾನಿಕ್ ಏನಾದರೂ ಹಾಕಿ ಅವ್ರನ್ನ ಮತ್ತೆ ಸ್ಕೂಲಿಗೆ ಕಳಿಸ್ತಾರೆ. ಒಂದು ದಿನ ಅವ್ರಿಗೆ ಅದು ಅಷ್ಟು ಎಫೆಕ್ಟ್ ಆಗದೇ ಇದ್ರೂ ಅದು ಜ್ವರ ಒಳಗಡೆನೇ ಇದ್ದು ನಂತರ ಅದು ಹೆಚ್ಚಾಗಿ ಅದರ ಎಫೆಕ್ಟ್ನ ಅಥವಾ ತೊಂದರೆನ ಕೊಡ್ತಾ ಹೋಗುತ್ತೆ. ಇದರಿಂದ ಮೇಯ್ನಾಗಿ ನಾವು ಮಕ್ಕಳಿಗೆ ಜ್ವರ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ನ ಮನೆಯಲ್ಲೇ ಮಾಡೋದ್ರಿಂದ, ಅವರನ್ನು ರೆಸ್ಟ್ ಮಾಡಿಸೋದ್ರಿಂದ ನಾವು ತಕ್ಷಣ ಒಂದು ದಿನಕ್ಕೆ ಅವರು ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟು ನಾವು ಇದನ್ನೆಲ್ಲ ನೋಡಿದ ಮೇಲೆ ಕಣ್ಣೆಲ್ಲ ಕೆಂಪಾಗಿ, ತುಟಿ ಒಣಗಿರೋ ರೀತಿ, ಮುಖ ಪೇಲಾಗಿ, ನಾಲಿಗೆ ರೆಡ್ಡು, ಯೂರಿನ್ ಕೂಡ ಫುಲ್ ಯೆಲ್ಲೋಯಿಶ್ ಇದ್ದಾಗ, ನಂತರ ಜ್ವರದ ಟೆಂಪ್ರೇಚರ್ ಕೂಡ 100ಗಿಂತ ಮೇಲೆ ಇತ್ತು ಅಂದರೆ ನಾವು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ, ಗ್ರೀನ್ ಕಲರ್ ಪೆನ್ನಿಂದ ಎಲ್ಲ ಬೆರಳುಗಳಿಗೂ ಗ್ರೀನ್ ಕಲರ್ನ ಅಪ್ಲೈ ಮಾಡಬೇಕು. ಎರಡೂ ಕೈ ಬೆರಳುಗಳ ತುದಿಗೆ ನಾವು ಡಾರ್ಕ್ ಗ್ರೀನ್ನ ಅಪ್ಲೈ ಮಾಡ್ತಾ ಹೋಗಬೇಕು. ಡಾರ್ಕ್ ಗ್ರೀನ್ನ ನಾವು ಎಲ್ಲ ಕೈ ಬೆರಳುಗಳ ತುದಿಗೆ ಅಪ್ಲೈ ಮಾಡಿ, ಕಾಲುಗಳ ಬೆರಳುಗಳಿಗೆ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡಬೇಕು. ಈ ರೀತಿ ಪ್ರೋಟೋಕಾಲ್ ಹಾಕಿ ಅವ್ರಿಗೆ ಊಟದಲ್ಲಿ ಆದಷ್ಟು ಈಸಿಯಾಗಿ ಡೈಜೆಷನ್ ಆಗುವಂತಹ ಫುಡ್ನ ಕೊಡಬೇಕು. ಆದಷ್ಟು ಬೆಚ್ಚಗಿನ ಆಹಾರ, ಅನ್ನ, ತಿಳಿಸಾರು, ಗಂಜಿ ಈ ರೀತಿ ಕೊಡ್ಬೋದು. ಹಣ್ಣುಗಳ ಜ್ಯೂಸಲ್ಲಿ ನಾವು ಆರೆಂಜ್ ಜ್ಯೂಸನ್ನ ಕೊಡಬೇಕು. ಹೀಟಿಂದ ಓವರ್ ಹೀಟಾಗಿ ಅವರು ಜ್ವರ ಬಂದಿದ್ದರೆ ಅಂಥವ್ರಿಗೆ ಆರೆಂಜ್ ಜ್ಯೂಸು ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಅವ್ರಿಗೆ ಆದಷ್ಟು ರೆಸ್ಟು ಭಾಳ ಇಂಪಾರ್ಟೆಂಟ್ ಆಗೋದ್ರಿಂದ ಅವರು ಯಾವುದೇ ರೀತಿ ಫೋನು, ಟಿ ವಿ ನೋಡ್ದಲೇ ಮೈಂಡಿಗೂ ಕೂಡ ಮತ್ತು ದೇಹಕ್ಕೂ ಕೂಡ ರೆಸ್ಟ್ ಬೇಕಾಗಿರೋದ್ರಿಂದ ಅವರು ಸಂಪೂರ್ಣವಾಗಿ ನಿದ್ದೆ ಮಾಡೋದ್ರಿಂದ ಬೇಗ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಕೋಲ್ಡಿಂದ ಬಂದಿರತಕ್ಕಂಥ ಜ್ವರ, ಕೋಲ್ಡಿಂದ ಬಂದಿರತಕ್ಕಂಥವ್ರಿಗೆ ಏನಾಗುತ್ತೆ, ಕೈ ಕಾಲು ಫುಲ್ ಕೋಲ್ಡಾಗಿ ಇರುತ್ತೆ, ಚಳಿ ಇರುತ್ತೆ ಅವ್ರಿಗೆ. ಇದೇ ರೀತಿ ಅವ್ರಿಗೆ ಒಂದು ಇನ್ಫೆಕ್ಷನಿಂದ ಜ್ವರ ಬಂದಿರ್ಬೋದು. ಇನ್ಫೆಕ್ಷನಿಂದ ಜ್ವರ ಬಂದಿದೆ ಅಂತ ಹೇಗೆ ತಿಳ್ಕೊಬೇಕು ಅಂದರೆ, ಮಾಮೂಲಾಗಿ ಬರ್ತಕ್ಕಂಥ ಇನ್ಫೆಕ್ಷನ್ನು ಮಕ್ಕಳಲ್ಲಿ ಏನು ಅಂದರೆ, ಒಂದು ಸ್ಟಮಕ್ ಇನ್ಫೆಕ್ಷನ್ನು, ಇನ್ನೊಂದು ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಇನ್ನೊಂದು ಯೂರಿನ್ ಇನ್ಫೆಕ್ಷನ್. ಇಷ್ಟು ಇನ್ಫೆಕ್ಷನಿಂದ ಮಕ್ಕಳಿಗೆ ಜ್ವರ ಬರ್ಬೋದು. ಜ್ವರ ಬಂದಾಗ ನಾವು ಅಬ್ಸರ್ವ್ ಮಾಡಬೇಕು. ಮಕ್ಕಳಿಗೆ ಫುಡ್ಡಿಂದ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಅದೇ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ ಅವರ ವಾಯ್ಸ್ ಚೇಂಜ್ ಆಗಿರ್ಬೋದು, ಅಥವಾ ಗಂಟಲು ನೋವು, ಏನಾದರೂ ಊಟ ಮಾಡಿದ್ದು ನುಂಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ಬೋದು. ಅದೇ ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಅವರು ಮೂತ್ರ ಮಾಡೋ ಹತ್ರ ಉರಿ ಅಥವಾ ಇಚ್ಚಿಂಗು ಈ ರೀತಿ ಏನಾದರೂ ಇದ್ದರೆ ಅದು ಯೂರಿನ್ ಇನ್ಫೆಕ್ಷನ್ನು. ಈ ರೀತಿ ನಾವು ಮಕ್ಕಳಲ್ಲಿ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ, ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಕ್ಲಿಯರ್ ಮಾಡೋದ್ರಿಂದ ಅಲ್ಲಿ ಜ್ವರ ಕಡಿಮೆ ಆಗ್ತಾ ಬರುತ್ತೆ. ನಾವು ಸ್ಟಮಕ್ ಇನ್ಫೆಕ್ಷನ್ ಇದ್ದಾಗ ಇಲ್ಲಿಗೆ ಬ್ಲಾಕ್ ಹಾಕಬೇಕು.
ಇಲ್ಲಿಗೆ ಬ್ಲಾಕ್ ಹಾಕಿ ಎಲ್ಲ ಕೈ ಬೆರಳುಗಳಿಗೂ ಬ್ಲ್ಯಾಕು, 2 ಕೈ ಬೆರಳುಗಳಿಗೂ ಬ್ಲ್ಯಾಕು ಮತ್ತು 2 ಕಾಲಿನ ಬೆರಳುಗಳಿಗ ತುದಿಗೂ ಬ್ಲ್ಯಾಕ್ನ ಅಪ್ಲೈ ಮಾಡಿದರೆ ಅಲ್ಲಿ ಜ್ವರ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಅವರಿಗೆ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದರೆ ನಾವು ಇಲ್ಲಿ ಫುಲ್ಲು ಬ್ಲ್ಯಾಕ್ ಹಾಕಬೇಕು. ಅದೇ ಯೂರಿನ್ ಇನ್ಫೆಕ್ಷನ್ ಇತ್ತು ಅಂದರೆ ಇಲ್ಲಿಗೆ ಬ್ಲ್ಯಾಕ್ ಹಾಕಬೇಕು. ಈ ರೀತಿ ನಾವು ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಕಲರ್ ಅಪ್ಲೈ ಮಾಡಿ ಅದಕ್ಕೆ ತಕ್ಕನಾಗೆ ಆಹಾರದಲ್ಲಿ ಏನು ಮಾಡಬೇಕು ಅಂದರೆ ಅವ್ರಿಗೆ ಅನ್ನ ತಿಳಿಸಾರು ಕೊಡಬೇಕು. ಆದಷ್ಟು ತಿಳಿಸಾರು ಅಂದರೆ ಸ್ವಲ್ಪ ಬೇಳೆ ಬೇಯಿಸಿ ಅದಕ್ಕೆ ಮೆಣಸಿನಕಾಳು ಮತ್ತು ಜೀರಿಗೆ ಪುಡಿ ಹಾಕಿ ಸಾಂಬಾರು ಮಾಡ್ತಾರೆ. ಈ ರೀತಿ ನಾವು ಅನ್ನ ಸಾಂಬಾರು ಕೊಟ್ಟಾಗ ಅವರಿಗೆ ಜೀರ್ಣ ಶಕ್ತಿಗೂ ಕೂಡ ಹೆಲ್ಪ್ ಆಗಿ ಅವರು ಬೇಗ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ತಿಳಿಸಾರು, ರೈಸು ಮತ್ತು ಗಂಜಿಗಳನ್ನು ನಾವು ಜ್ವರ ಬಂದಾಗ ಮಕ್ಕಳಿಗೆ ಕೊಡ್ಬೋದು. ಇಲ್ಲಿ ಮೇನಾಗಿ ನಾವು ಅವಾಯ್ಡ್ ಮಾಡಬೇಕಾಗಿರೋದೇನು ಅಂದರೆ ಆದಷ್ಟು ಜ್ವರ ಬಂದಾಗ ಪೇರೆಂಟ್ಸ್ ಏನು ಮಾಡ್ತಾರೆ, ಹಾಲು, ಬ್ರೆಡ್ಡು, ಟೀ ಬ್ರೆಡ್ಡು ಅಥವಾ ಬಿಸ್ಕೆಟ್ಸ್ ಇದನ್ನ ಕೊಡ್ತಾ ಹೋಗ್ತಾರೆ. ಇದರಿಂದ ಮಕ್ಕಳಿಗೆ ಬಂದಿರತಕ್ಕಂಥ ಜ್ವರ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ. ನಾವು ಮೇನಾಗಿ ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು. ಈ ರೀತಿ ಮೈದಾದಿಂದ ಮಾಡಿರ್ತಕ್ಕಂಥ ಬ್ರೆಡ್ಡು, ಬಿಸ್ಕಿಟ್ಸು ಈ ರೀತಿ ಅವಾಯ್ಡ್ ಮಾಡೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಅವರು ಇಷ್ಟಪಟ್ಟು ಊಟ ಮಾಡಿದರೆ ಊಟನ ಕೊಡಬೇಕು. ಇಲ್ಲ ಅಂದರೆ ಅವರಿಗೆ ಒಂದು ದಿನ ಫುಲ್ಲು ಬರೀ ಬೆಚ್ಚಗಿನ ನೀರು ಕೊಟ್ಟರೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಅವರು ಬೇಗ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಕಾರಣ ಏನು ಅಂದರೆ ಅವ್ರಿಗೆ ಹುಷಾರಿಲ್ಲದೆ ಇರುವಾಗ ಡೈಜೆಷನ್ ಏನು ಪವರ್ ಇರುತ್ತೆ ಅದು ಫುಲ್ಲು ಲೋ ಆಗಿರೋದ್ರಿಂದ ನಾವು ಆ ಟೈಮಲ್ಲಿ ಆಹಾರ ಕೊಡದೇ ಇದ್ರೇ ದೇಹ ಬೇಗ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ನಾವು ಒತ್ತಾಯವಾಗಿ ನಾವು ಆಹಾರ ಕೊಟ್ಟಾಗ ಅಲ್ಲಿ ಇನ್ನೂ ಕೂಡ ಇರ್ತಕ್ಕಂಥ ಸಮಸ್ಯೆ ಹೆಚ್ಚಾಗ್ಬೋದು. ಈ ಕಾರಣ ಮಗು ಇಷ್ಟಪಟ್ಟು ಊಟ ಮಾಡ್ತು ಅಂದಾಗ ನಾವು ಅದೇ ಒಳ್ಳೊಳ್ಳೆ ಆಹಾರನ ಕೊಡ್ಬೋದು. ತರಕಾರಿ ಬೇಯಿಸಿ ಕೊಡ್ಬೋದು, ಸೂಪ್ ಕೊಡ್ಬೋದು, ಅದೇ ರೀತಿ ಗಂಜಿಗಳನ್ನ ಕೊಡ್ಬೋದು. ನಾವು ಜ್ಯೂಸ್ಗಳ್ನ ಕೊಡೋದಾದರೆ ಶೀತದಿಂದ ಆಗಿರ್ತಕ್ಕಂಥ ಜ್ವರಕ್ಕೆ ನಾವು ದಾಳಂಬ್ರೆ ಜ್ಯೂಸನ್ನ ಕೊಡಬೇಕು. ದಾಳಂಬ್ರೆ ಮತ್ತು ಅನಾನಸ್ಸು, ಪಪ್ಪಾಯ ಈ 3 ಫ್ರೂಟ್ಸ್ನ ಬಿಟ್ಟು ಬೇರೆ ಹಣ್ಣುಗಳನ್ನ ಜ್ವರ ಬಂದಿರುವಾಗ ಅವ್ರಿಗೆ ತಂಪಿನಿಂದ ಕೈ ಕಾಲು ತಣ್ಣಗಿದ್ದಾಗ ಯಾವುದೇ ಕಾರಣಕ್ಕೂ ಬೇರೆ ಹಣ್ಣುಗಳನ್ನ ಕೊಡಬಾರ್ದು. ದಾಳಂಬ್ರೆ ಜ್ಯೂಸು ಅವ್ರಿಗೆ ತುಂಬ ಹೆಲ್ಪ್ ಆಗೋದ್ರಿಂದ ಏನು ಶೀತದಿಂದ ಆಗಿರ್ತಕ್ಕಂಥ ಜ್ವರಕ್ಕೆ ನಾವು ದಾಳಂಬ್ರೆ ಜ್ಯೂಸನ್ನ ಕೊಡ್ಬೋದು. ಇದಲ್ಲದೆ ಶೀತದಿಂದ ಕೈ ಕಾಲು ತಣ್ಣಗಿದ್ದಾಗ ಮಕ್ಕಳಿಗೆ ನಾವು ಅಮೃತಾಂಜನ್ ಅಥವಾ ಚಿಕ್ಕ ಮಕ್ಕಳಿದ್ರು ಅಂದರೆ ಬೇಬಿ ರಬ್ ಅವನ್ನು ಎಲ್ಲ ಅಂಗಾಲಿಗೆ ಹಾಕಿ ಫುಲ್ಲು ನೀಟಾಗಿ ಮಕ್ಕಳಿಗೆ ಈ ರೀತಿ ಮಸಾಜ್ ಮಾಡಬೇಕು. ಈ ರೀತಿ ಫುಲ್ಲು ಕೈ ಕಾಲು ಎಲ್ಲ ಮಸಾಜ್ ಮಾಡಿ ಬೆರಳುಗಳ ಸಂದಿಗೂ ಕೂಡ ಅಮೃತಾಂಜನ್ ಹಚ್ಚಿ ನಂತರ ಬಗಲಿಗೂ ಆಮೇಲೆ ಕೈ ಸಂದುಗಳಿಗೂ ಕಿವಿ ಹಿಂದ್ಗಡೆ ಪೂರ್ತಿ ಕಿವಿ ಹಿಂದ್ಗಡೆನೂ ಅಮೃತಾಂಜನ್ ಹಚ್ಚಿ ಫುಲ್ಲು ಮಸಾಜ್ ಮಾಡಿ ಕಿವಿಗಳನ್ನೂ ಕೂಡ ಈ ರೀತಿ ಎಲ್ಲ ಮಸಾಜ್ ಮಾಡಬೇಕು. ಎಲ್ಲ ಕಿವಿಗಳು ಮತ್ತು ಕೈ ಸಂದುಗಳಿಗೂ ಅಮೃತಾಂಜನ್ ಹಚ್ಚಿ ಮಸಾಜ್ ಮಾಡಿ ಅವ್ರನ್ನ ಬೆಚ್ಚಗೆ ಮಲಗಿಸಿದ್ರೆ ರೆಸ್ಟ್ ಮಾಡಿ ಈ ರೀತಿ ನಾವು ಕಲರ್ನ ಹಾಕಿ ಮಲಗಿಸಿದ್ರೆ ಅವರಿಗೆ ಬಂದಿರತಕ್ಕಂಥ ಜ್ವರ ಒಂದೇ ದಿನದಲ್ಲಿ ಅವರು ಕ್ಯೂರ್ ಆಗ್ಬೋದು, ರಿಕವರ್ ಆಗ್ಬೋದು. ನಾವು ಬಂದಿರತಕ್ಕಂಥ ಸಿಮ್ಟಮ್ಸ್ನ ಅಬ್ಸರ್ವ್ ಮಾಡಿ ನಾವು ಬೇಗ ಈ ರೀತಿ ನಾವು ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡಿದಾಗ ಮಕ್ಕಳು ಒಂದೇ ದಿನಕ್ಕೇ ಹುಷಾರಾಗೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹುಷಾರಿಲ್ಲ ಅಂದು ಟಾನಿಕ್ ಏನಾದರೂ ಹಾಕಿ ನಾವು ಸ್ಕೂಲಿಗೆ ಕಳಿಸ್ದಾಗ ಏನಾಗುತ್ತೆ ಅಂದರೆ ಅದು ರಿಕವರ್ ಆಗದೇ ಹೆಚ್ಚಾಗಿ ಒಂದು ದಿನಕ್ಕೆ ಹುಷಾರಾಗೋಂತಹ ಜ್ವರ ಏನಾಗುತ್ತೆ, ಒಂದು ವೀಕ್ ತನಕನೂ ಅವ್ರಿಗೆ ಸುಸ್ತು ಮಾಡಿಬಿಡುತ್ತೆ. ಮಕ್ಕಳನ್ನ ಸುಸ್ತು ಮಾಡಿ ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟರು ಅದು ಹುಷಾರಾಗ್ದೇ ಆಮೇಲೆ ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸ್ಬೇಕಾಗುತ್ತೆ, ಯಾವ ರೀತಿ ಜ್ವರ ಏನು ಅಂತ. ಅದೇ ಕಾರಣಕ್ಕೇ ನಾವು ಫಸ್ಟ್ ಮಕ್ಕಳನ್ನ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಆದಷ್ಟು ಒಂದು ದಿನ ಮಕ್ಕಳನ್ನ ನಮ್ಮ ಜೊತೆಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕು. ಆದಷ್ಟು ಜ್ವರ ಬಂದಾಗ ಹೊರಗಡೆನೂ ಬಿಡಬಾರ್ದು ಮಕ್ಕಳನ್ನ.
ಮಕ್ಕಳನ್ನ ಜ್ವರ ಬಂದಾಗ ಗಾಳಿಗೆ ಹೊರಗಡೆ ಬಿಟ್ಟಾಗ ಅದು ಕೂಡ ಅವ್ರಿಗೆ ಏನು ಹುಷಾರಾಗೋಕ್ಕೆ ಬೇಗ ಹುಷಾರಾಗೋಕ್ಕೆ ಅದು ಹೆಲ್ಪ್ ಆಗೋಲ್ಲ. ನಾವು ಆದಷ್ಟು ಮಕ್ಕಳನ್ನ ಮನೆ ಒಳಗೆ ಇಟ್ಕೊಂಡು ಈ ರೀತಿ ಆಹಾರ ಕ್ರಮನ ಮಾಡಿ ಅವ್ರಿಗೆ ರೆಸ್ಟ್ ಮಾಡಿಸಿದಾಗ ಬೇಗ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಏನು ಜ್ವರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರೋದ್ರಿಂದ ಯಾರಿಗೆ ಜ್ವರ ಬಂದ್ರೂ ನೀವು ಈ ರೀತಿ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇದು ಚಿಕ್ಕ ಮಕ್ಕಳಿಗೆ ಆಯಿತು, ದೊಡ್ಡವ್ರಿಗೆ ಆಯಿತು. ದೊಡ್ಡವ್ರಿಗಾದಾಗಲೂ ಕೂಡ ಅವರು ಈ ರೀತಿಯೇ ಕಲರ್ಸ್ನ ಅಪ್ಲೈ ಮಾಡಿ ಆಹಾರದಲ್ಲೂ ಕೂಡ ಈ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಅವರು ಒಂದೇ ದಿನಕ್ಕೆ ರಿಕವರ್ ಆಗ್ಬೋದು. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅಕ್ಕ ತಂಗಿಯರು ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಚಾರವಾಗಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.